ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಈ ನನ್ನ ಒಂದು ಚಿಕ್ಕ ವಿಡಿಯೋಗೆ ಸ್ವಾಗತ. ಸಾಮಾನ್ಯವಾಗಿ ನನ್ನ ಸ್ನೇಹಿತರು ಮತ್ತು ನನ್ನ ಜೂನಿಯರ್ಸ್ ನಾನು ಕೆಸೆಟ್ ಪರೀಕ್ಷೆ ಹೇಗೆ ಪಾಸ್ ಆದೆ, ಯಾವ ರೀತಿಯ ಸ್ಟ್ರಾಟಜಿಯನ್ನು ಫಾಲೋ ಮಾಡಿ ಪಾಸ್ ಆದೆ ಅಂತ ಕೇಳ್ತಾನೆ ಇರ್ತಾರೆ. ಸೊ ನೀವು ಸಹ ಬಹಳಷ್ಟು ಟಾಪರ್ಸ್ನ ಇಂಟರ್ವ್ಯೂಗಳು ಅಲ್ಲಿ ಇಲ್ಲಿ ವಿಚಾರಗಳನ್ನ ಹುಡುಕ್ತಾ ಈಗ ನನ್ನ ವಿಡಿಯೋ ನೋಡ್ತಿದ್ದೀರಿ. ಸೊ ನಾನು ಕಳೆದ 2024ರ ಕೆಸೆಟ್ ಪರೀಕ್ಷೆಯನ್ನ ಹೇಗೆ ಪಾಸ್ ಆದೆ ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ನನ್ನ ಬಗ್ಗೆ ಹೇಳೋದಾದ್ರೆ, ನಾನು ಡಿಗ್ರಿಯನ್ನ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಅನ್ನ ತಗೊಂಡು ಮುಗಿಸಿದೆ. ತದನಂತರ ನನ್ನ ಮಾಸ್ಟರ್ ಡಿಗ್ರಿಯನ್ನ ಪೊಲಿಟಿಕಲ್ ಸೈನ್ಸ್ ವಿಭಾಗದಲ್ಲಿ ಮುಗಿಸಿದೆ. ಈಗ ನಾನು ಪ್ರೆಸೆಂಟ್ಲಿ GFGC ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಕೆಸೆಟ್ಗೆ ಅಂತ ಯಾವುದೇ ರೀತಿ ಪ್ರಿಪರೇಷನ್ ಮಾಡಲಿಲ್ಲ, ಯಾವುದೇ ಪುಸ್ತಕಗಳನ್ನ ತಗೊಂಡಿಲ್ಲ, ಯಾವುದೇ ಕೋಚಿಂಗ್ ಕೂಡ ಮಾಡಿಲ್ಲ. ಕೋಚಿಂಗ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಕೋಚಿಂಗ್ ಪ್ರೈಸಸ್ ತುಂಬಾ ಜಾಸ್ತಿ ಇತ್ತು. ಸೊ ನಾನು ಡಿಗ್ರಿಯಲ್ಲಿ ಕೂಡ ಅಷ್ಟೊಂದು ಫೀಸಸ್ ಕಟ್ಟಿಲ್ಲ, ಅಷ್ಟೊಂದು ಜಾಸ್ತಿ ಇತ್ತು. ಸೊ ಯೂಟ್ಯೂಬ್ ವಿಡಿಯೋಸ್ ನೋಡ್ಕೊಂಡು ಪ್ರಿಪೇರ್ ಆದ್ರೆ ಆಯ್ತು ಅಂತ ಡಿಸೈಡ್ ಆದೆ. ಆಮೇಲೆ ಕೆಲವೊಂದು ಸ್ಟೆಪ್ಸ್ನ ಫಾಲೋ ಮಾಡಿದೆ. ಆ ಸ್ಟೆಪ್ಸ್ ಯಾವ್ದ್ಯಾವ್ದು ಅಂತ ನಿಮ್ಗೆ ಕ್ಲಿಯರ್ ಆಗಿ ವಿವರಿಸ್ತಾ ಹೋಗ್ತೀನಿ. ಈಗ ಮೇನ್ ಸ್ಕ್ರೀನ್ಗೆ ಹೋಗೋಣ ಬನ್ನಿ. ನೋಡಿ, ಎಲ್ಲದಕ್ಕಿಂತ ಮೊದಲು ನಾವು ಕೆಸೆಟ್ ಎಕ್ಸಾಮ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಸೆಟ್ ಎಕ್ಸಾಮಲ್ಲಿ 2 ಪೇಪರ್ ಇರುತ್ತೆ. ಮೊದಲನೇ ಪೇಪರ್ GK ಪೇಪರ್, 50 ಕ್ವಶನ್ಸ್ ಇರುತ್ತೆ 100 ಮಾರ್ಕ್ಸ್ಗೆ. ಎರಡನೇ ಪೇಪರ್ ಸಬ್ಜೆಕ್ಟ್ ಪೇಪರ್, 100 ಕ್ವಶನ್ಸ್ಗೆ 200 ಮಾರ್ಕ್ಸ್ ಬರುತ್ತೆ. ಟೋಟಲ್ ಆಗಿ 300 ಮಾರ್ಕ್ಸ್ಗೆ ಇರುತ್ತೆ. ಈ 300 ಮಾರ್ಕ್ಸಲ್ಲಿ ನಾನು ಎಷ್ಟು ತಗೊಂಡ್ರೆ ಕೆಸೆಟ್ ಪಾಸ್ ಆಗುತ್ತೆ ಅನ್ನೋದಕ್ಕೆ ನಾನು ಫಾಲೋ ಮಾಡಿದ ಎರಡನೇ ಸ್ಟೆಪ್ಪೇ ಪ್ರೀವಿಯಸ್ ಇಯರ್ ಕಟ್ ಆಫ್. ನೋಡಿ, ಪ್ರೀವಿಯಸ್ ಇಯರ್ ಕಟ್ ಆಫ್ನ ಕರೆಕ್ಟಾಗಿ ಅನಲೈಸ್ ಮಾಡಿದರೆ ಕೆಸೆಟ್ ಎಕ್ಸಾಮ್ ಪಾಸ್ ಮಾಡೋದಕ್ಕೆ ಎಷ್ಟು ಮಾರ್ಕ್ಸ್ ಬೇಕು ಅಂತ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ನೋಡಿ, ಇಲ್ಲಿ ನೀವು 2024ರ ಕಟ್ ಆಫ್ ನೋಡ್ಬೋದು. ಜನರಲ್ ಮೆರಿಟ್ ಮಾತ್ರ 156ಕ್ಕೆ ನಿಂತಿದೆ. ಮಿಕ್ಕಿದ ಎಲ್ಲ ಅಂದರೆ SC ST ಕ್ಯಾಟಗರಿ 1, 2A 2B 3A 3B ಇವೆಲ್ಲ 150ಕ್ಕಿಂತ ಕಡಿಮೆ ನಿಂತಿದೆ. ಅದೇ ರೀತಿ 2023ರ ಕಟ್ ಆಫ್ ಕೂಡ ನೋಡ್ಬೋದು. ಜನರಲ್ ಮಾತ್ರ 158 ನಿಂತಿದೆ. ಮಿಕ್ಕಿದ ಎಲ್ಲ ಅಂದರೆ SC ST ಕ್ಯಾಟಗರಿ 1, 2A 2B 3A 3B ಇವೆಲ್ಲ 150ಕ್ಕಿಂತ ಕಡಿಮೆ ನಿಂತಿದೆ. ಈ ರೀತಿ ಹಲವಾರು ವರ್ಷಗಳ ಕಟ್ ಆಫ್ನ ಅನಲೈಸ್ ಮಾಡಿದ ಮೇಲೆ ನನಗೆ ಅನಿಸಿದ್ದು ಲಕ್ಕಿ ನಂಬರ್ ಈಸ್ 150. 150 ತೆಗೆದ್ರೆ ಕೆಸೆಟ್ ಪಾಸ್. ಈ 300 ಮಾರ್ಕ್ಸಲ್ಲಿ ನಮಗೆ ಬೇಕಾಗಿರೋದು 150 ಮಾರ್ಕ್ಸ್. 150 ಮಾರ್ಕ್ಸು ನಾವು ಯಾವ ರೀತಿ ತಗೋಬೇಕು ಅನ್ನೋದಕ್ಕೆ ನಾನು ಫಾಲೋ ಮಾಡಿದ ಮೂರನೇ ಸ್ಟೆಪ್ಪೇ ಸಿಲೆಬಸ್. ಸಿಲೆಬಸ್ಸಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ 2 ಪೇಪರ್ ಇರುತ್ತೆ. ಒಂದು ಜನರಲ್ ಪೇಪರ್, ಮತ್ತೊಂದು ಸಬ್ಜೆಕ್ಟ್ ಪೇಪರ್. ಈ ಜನರಲ್ ಪೇಪರಲ್ಲಿ ಬರೀ 10 ಟಾಪಿಕ್ಸ್ ಮಾತ್ರ ಇರುತ್ತೆ. ಅದೇ ಸಬ್ಜೆಕ್ಟ್ ಪೇಪರಿಗೆ 10 ಬುಕ್ಸ್ ಓದಬೇಕಾಗುತ್ತೆ. ಈಗ ಸಬ್ಜೆಕ್ಟ್ ಪೇಪರ್ನ 10 ಬುಕ್ಸ್ ಓದೋ ಅಷ್ಟು ಸಮಯ ನಮ್ಮ ಹತ್ರ ಇಲ್ಲ. ಅದೇ ಜನರಲ್ ಪೇಪರ್ನ ಈ 10 ಟಾಪಿಕ್ಸ್ನ ನಾವು ಕರೆಕ್ಟಾಗಿ ಓದ್ಕೊಬಿಟ್ರೆ ಇದರಲ್ಲಿ ಬರೋ 50 ಕ್ವಶನ್ಸ್ಗೆ ಅಟ್ಲೀಸ್ಟ್ 40 ಆದರೂ ಮಾಡ್ಬೋದು. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಬರುತ್ತೆ. 40 ಕ್ವಶನ್ಸ್ ಕರೆಕ್ಟಾಗಿ ಮಾಡಿಬಿಟ್ರೆ 40 × 2 = 80 ಮಾರ್ಕ್ಸ್ ಬಂತು. ಜನರಲ್ ಪೇಪರಿಂದ ನಮಗೆ 80 ಮಾರ್ಕ್ಸ್ ಬಂತು. ಇನ್ನು ಸಬ್ಜೆಕ್ಟ್ ಪೇಪರಲ್ಲಿ ಬರೀ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಓದ್ಕೊಂಡ್ರೇನು 100 ಕ್ವಶನ್ಸ್ಗೆ 40 ಕ್ವಶನ್ಸ್ ಆರಾಮಾಗಿ ಮಾಡ್ಬೋದು, ಇನ್ನೂ ಜಾಸ್ತಿನೇ ಮಾಡ್ಬೋದು. ಸದ್ಯಕ್ಕೆ 40 ಸಾಕು. ಸಬ್ಜೆಕ್ಟ್ ಪೇಪರ್ನಲ್ಲಿ 40 ಕ್ವಶನ್ಸ್ಗೆ 40 × 2 80 ಮಾರ್ಕ್ಸ್ ಬರುತ್ತೆ. ಜನರಲ್ ಪೇಪರಿಂದ 80, ಸಬ್ಜೆಕ್ಟ್ ಪೇಪರಿಂದ 80, ಟೋಟಲ್ ಆಗಿ 160 ಆಯಿತು. ನಮ್ಮ ಟಾರ್ಗೆಟ್ ಇದ್ದಿದ್ದು 150. ಆದರೆ ನಾವು ಹಾಕಿರೋ ಕಡಿಮೆ ಕ್ಯಾಲ್ಕುಲೇಷನ್ಗೂ ಇನ್ನೂ 10 ಜಾಸ್ತಿನೇ ಬಂದಿದೆ. ಈ ರೀತಿ ಸ್ಟ್ರಾಟಜಿನ ಫಾಲೋ ಮಾಡಿ ಕೆಸೆಟ್ಟನ್ನು ಈಸಿಯಾಗಿ ಪಾಸ್ ಮಾಡ್ಬೋದು. ನೋಡಿ, ನಿಮಗೆ ಜನರಲ್ ಪೇಪರ್ನ ತರಗತಿಗಳು ಬೇಕೆಂದರೆ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಈಸಿ ಮೆಥಡಲ್ಲಿ ಅರ್ಥ ಆಗೋ ಥರ ತರಗತಿಗಳನ್ನು ಮಾಡಿ ನಿಮಗೆ ನೋಟ್ಸ್ ಕೊಡ್ತೀನಿ. ಅದು ನೀವು ಎಷ್ಟು ಜಾಸ್ತಿ ಕಮೆಂಟ್ಸ್ ಮಾಡ್ತೀರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು, ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಓದಲೇಬೇಕಾಗುತ್ತೆ. ನಾನು 2013ರಿಂದ 2023ರವರೆಗಿನ ಕ್ವಶನ್ ಪೇಪರ್ಸನ್ನು 4 ಬಾರಿ ಓದಿದೆ. ಇದರಿಂದ ನನಗೆ ಉತ್ತರ ಗೊತ್ತಿಲ್ಲ ಅಂದರೂ ಆನ್ಸರ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ಉದಾಹರಣೆಗೆ, ಹೊಂದಿಸಿ ಬರೀರಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ 70% ಚಾನ್ಸ್ ಆಪ್ಷನ್ A ಆನ್ಸರ್ ಆಗಿರುತ್ತೆ. ಇಲ್ಲಾಂದರೆ 1ಕ್ಕೆ A, 2ಕ್ಕೆ B, 3ಕ್ಕೆ C, 4ಕ್ಕೆ D ಈ ರೀತಿ ಎಲ್ಲ ಸರಿಯಾಗಿ ಮ್ಯಾಚ್ ಆಗಿರುತ್ತೆ. ಇಂತಹ ಆಪ್ಷನ್ ಇರುವಂಥದ್ದು ಆನ್ಸರ್ ಆಗಿರುತ್ತೆ. ನಮಗೆ ಆನ್ಸರ್ ಗೊತ್ತಿಲ್ಲ ಅನ್ನೋ ಸಮಯದಲ್ಲಿ ಮಾತ್ರ ಈ ರೀತಿ ಟ್ರಿಕ್ಸ್ ಫಾಲೋ ಮಾಡಬೇಕು. ಸುಮ್ಮನೆ ಹಾಕಿದರೆ ನಮ್ಮಂಥ ಬಕ್ರ ಇನ್ಯಾರೂ ಇಲ್ಲ ಅಂತ. ಈ ರೀತಿ ಸುಮಾರು ಟ್ರಿಕ್ಸ್ ಇದೆ.
ಬೇಕಾದರೆ ಕಮೆಂಟ್ಸ್ ಮಾಡಿ, ಅದರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡೋಣ. ಕೊನೆ ವಿಚಾರ, ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬೇಕಾದರೆ ಈ ಕೆಳಗಿನ ನಂಬರ್ಸ್ಗೆ ವ್ಯಾಟ್ಸಪ್ ಮಾಡಿ. ಅತ್ಯಂತ ಕಡಿಮೆ ದರದಲ್ಲಿ ನಿಮಗೆ ಕ್ವಶನ್ ಪೇಪರ್ಸ್ ಸಿಗುತ್ತೆ. ಬಡವರಿಗೆ ಫ್ರೀಯಾಗಿ ಸಿಗುತ್ತೆ, ಆದರೆ ಇದನ್ನು ಮಿಸ್ಯೂಸ್ ಮಾಡ್ಕೋಬೇಡಿ. ನಿಮಗೆಲ್ಲ 2025ರ KCET ಪರೀಕ್ಷೆಗೆ ಆಲ್ ದ ಬೆಸ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.